ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಬಂದು ನಾನು ಸೊಪ್ಪಿನ ಸಾಂಬಾರು ಮಾಡ್ತಾಯಿದ್ದೀನಿ. ಸೊಪ್ಪೆಲ್ಲ ನೀಟಾಗಿ ತೊಳ್ಕೊಂಡು ಇಟ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟು ಕುಕ್ಕರ್ಗೆ ಬೇಳೆ, 1 ಟೇಬಲ್ ಸ್ಪೂನ್ ಉಪ್ಪು, ಟೊಮೆಟೊ, ಮೆಣಸಿನ್ಕಾಯಿನ ಹಾಕ್ಕೊಂಡು ನಾನು 3-4 ವಿಸಿಲ್ ಕೂಗಿಸ್ಕೊತೀನಿ. ಸ್ವಲ್ಪ ಬೇಳೆ ಸಾಫ್ಟಾಗಿ ಚೆನ್ನಾಗಿ ಬೇಳೆ, ಸೊ ಅದಕ್ಕೆ 3-4 ವಿಸಿಲ್ನ ನಾನು ಕೂಗಿಸ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ತಪ್ಪಲಲ್ಲಿ ನಾನು ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ. ಯಾಕೆ ತಪ್ಪಲೆ ಸೊಪ್ಪನ್ನ ಬೇಯಿಸ್ಕೊತಾ ಇದ್ದೀನಿ ಅಂದರೆ ತುಂಬ ಟೇಸ್ಟಾಗಿರುತ್ತೆ. ಕುಕ್ಕರ್ಗೆ ಸೊಪ್ಪನ್ನ ಹಾಕ್ಬೇಡಿ ಫ್ರೆಂಡ್ಸ್, ಚೆನ್ನಾಗಿರಲ್ಲ, ಅದು ಟೇಸ್ಟೇ ಹೋಗ್ಬಿಡುತ್ತೆ. ಅದಾದಮೇಲೆ ಒಗ್ಗರಣೆಗೆ 1 ಕಪ್ ಕೊಬ್ಬರಿನ ನಾನು ತುರ್ಕೊಂಡು ಇಟ್ಕೊಂಡಿದ್ದೀನಿ. ಮತ್ತು ಒಂದು ದೊಡ್ಡದು ಈರುಳ್ಳಿನ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. 4 ಬೆಳ್ಳುಳ್ಳಿನ ಚೆಚ್ಕೊಂಡು ಇಟ್ಕೊಂಡಿದ್ದೀನಿ. ಸ್ವಲ್ಪ ಈರುಳ್ಳಿನ ದಪ್ಪಗೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಯಾಕೆಂದರೆ ಒಗ್ಗರಣೆಗೆ ಅದು ಸೊಪ್ಪಿನ ಸಾಂಬಾರಿಗೆ ತುಂಬ ರುಚಿಯಾಗಿರುತ್ತೆ. ಅದಾದಮೇಲೆ ನಾನು ನೆಕ್ಸ್ಟು ಆವಾಗಲೇ ಬೇಳೆ ಸೊಪ್ಪು ಎಲ್ಲ ಬೇಯಿಸ್ಕೊಂಡಿದ್ದೆ ಅಲ್ವಾ, ಅದು ಮಿಕ್ಸಿಗೆ ಹಾಕ್ಕೊಬೇಕು. ಸೊ ಚೆನ್ನಾಗಿ ಹಾರಲಿ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಬಿಟ್ಟಿದ್ದೀನಿ. ಇದು ಸ್ವಲ್ಪ ಬೇಳೆನ ಹಾಕ್ಕೊಳ್ಳಿ ಮಿಕ್ಸಿಗೆ, ಜಾಸ್ತಿ ಬೇಡ. ಅದಾದಮೇಲೆ 1 ಟೇಬಲ್ ಸ್ಪೂನ್ ಎಣ್ಣೆ, ಒಂದು ಸ್ವಲ್ಪ ಸಾಸಿವೆ ಹಾಕ್ಕೊಂಡು ಅವಾಗಲೇ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದಂಥ ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ಅದಾದಮೇಲೆ ನೆಕ್ಸ್ಟು ಅವಾಗಲೇ ತುರ್ಕೊಂಡು ಇಟ್ಕೊಂಡಿದ್ದೆ ಅಲ್ವ ಕೊಬ್ಬರಿನ, ಅದನ್ನು ಜಾಸ್ತಿ ಕೊಬ್ಬರಿನ ಫ್ರೈ ಮಾಡೋದು ಬೇಡ, ಸುಮ್ಮನೆ ಜಸ್ಟ್ ಆಗಿ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ತರ್ತರಿಯಾಗಿ ನಾನು ಸೊಪ್ಪನ್ನ ರುಬ್ಕೊಂಡು ಇಟ್ಕೊಂಡಿದ್ದೀನಿ. ತುಂಬ ಜಾಸ್ತಿ ಪೇಸ್ಟ್ ಆಗೋ ಥರ ರುಬ್ಕೊಬೇಡಿ, ತರ್ತರಿಯಾಗಿ ಸ್ವಲ್ಪ ಚೆನ್ನಾಗಿ ರುಬ್ಕೊಳ್ಳಿ. ಸಾಂಬಾರು ತುಂಬ ಚೆನ್ನಾಗಿರುತ್ತೆ. ಅದಾದಮೇಲೆ ಸೊಪ್ಪಿನ ನೀರು ಮತ್ತು ಬೇಳೆ ನೀರನ್ನ ನಾನು ಸಪ್ರೇಟ್ ಇಟ್ಕೊಂಡೆ. ಅದಾದಮೇಲೆ ಸೊಪ್ಪು ಮತ್ತು ಆ ಬೇಳೆ ನೀರು ಸೊಪ್ಪಿನ ನೀರು ಇತ್ತಲ್ವ, ಅದನ್ನು ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಸಾಂಬಾರು ಪೌಡರ್ ಹಾಕಿ ಮಿಕ್ಸ್ ಮಾಡಿದೆ. ತುಂಬ ಚೆನ್ನಾಗಿರುತ್ತೆ, ರುಚಿಯಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಅದಾದಮೇಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ.